ನಾವು ಇವತ್ತಿನ ವಿಡಿಯೋದಲ್ಲಿ ಕೆ.ಎ. ಅಬ್ಬಾಸ್ ಅವರು ಬರೆದಿರುವಂತಹ ದ ರೆಫ್ಯೂಜಿ ಅನ್ನುವಂತಹ ಶಾರ್ಟ್ ಸ್ಟೋರಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಎ.ಕೆ. ಅಬ್ಬಾಸ್ ಏನಿದೆ, ಅವ್ರ ಕಂಪ್ಲೀಟ್ ಹೆಸರು ಖ್ವಾಜಾ ಅಹ್ಮದ್ ಅಬ್ಬಾಸ್ ಅಂತ. ಸೊ ಇವರು ಪಾಪ್ಯುಲರ್ ಇಂಡಿಯನ್ ರೈಟರ್, ಜರ್ನಲಿಸ್ಟ್, ನಾವೆಲಿಸ್ಟ್, ಫಿಲ್ಮ್ ಮೇಕರ್ ಆಗಿರ್ತಾರೆ. ಇವ್ರ ರೈಟಿಂಗ್ಸಲ್ಲಿ ಫೋಕಸ್ ಮಾಡ್ತಾರೆ ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮತ್ತು ಹ್ಯೂಮನ್ ಸಫರಿಂಗ್ ಬಗ್ಗೆ ಮತ್ತು ಕಮ್ಯುನಲ್ ಹಾರ್ಮನಿ, ಏನು ಧಾರ್ಮಿಕ ಸಾಮರಸ್ಯ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ಬರೀತಾರೆ. ಮತ್ತು ಇವರು ಆರ್ಡಿನರಿ ಪೀಪಲ್ ಏನಿರ್ತಾರೆ ಅವ್ರ ಜೀವನದ ಬಗ್ಗೆ ಬರೀತಾರೆ. ಸೊ ಇವ್ರು ತುಂಬ ಜಾಸ್ತಿ ಬರೆದಿರುವಂಥದ್ದು ನೋಡೋದಾಗಿದ್ದರೆ, ಸೊ ಏನು ಇಂಪ್ಯಾಕ್ಟ್ ಆಗುತ್ತೆ 1947 ಪಾರ್ಟಿಷನ್, ವಿಭಜನೆ ಅಂತ ನಾವು ಏನು ಹೇಳ್ತೀವಿ, ಅದರದ್ದು ಇಂಪ್ಯಾಕ್ಟ್ ಯಾವ ರೀತಿ ಆಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ಅವರು ಬರೆದಿದ್ದಾರೆ. ಮತ್ತು ಇವರು ಸ್ಟ್ರಗಲ್ ಏನಿದೆ, ಕಾಮನ್ ಪೀಪಲ್ ಏನು ಸ್ಟ್ರಗಲ್ ಮಾಡಿದರು ಆ ಟೈಮಲ್ಲಿ, ಅದ್ರ ಬಗ್ಗೆ ಅವರು ತುಂಬ ಚೆನ್ನಾಗಿ ಅವ್ರ ವರ್ಕ್ಸಲ್ಲಿ ಬರೆದಿರ್ತಾರೆ. ದ ರೆಫ್ಯೂಜಿ ಅನ್ನೋದು ಏನಿದೆ, ಒಂದು ಮೂವಿಂಗ್ ಇಂಪಾರ್ಟೆಂಟ್ ಶಾರ್ಟ್ ಸ್ಟೋರಿ ಅಂತ ಹೇಳ್ಬೋದು. ಇದು ಸೆಟ್ ಆಗೋದು ಯಾವಾಗ ಅಂತ ಹೇಳಿದರೆ, ಪಾರ್ಟಿಷನ್ ಆಫ್ ಇಂಡಿಯಾ, ಸೊ ಏನು ಭಾರತದ ವಿಭಜನೆ ಆಗುತ್ತೆ 1947ಅಲ್ಲಿ, ಸೊ ಅದ್ರ ಬಗ್ಗೆ ಇಲ್ಲಿ ಬರೆದಿದ್ದಾರೆ. ಸೊ ಏನು ಟ್ರಾಜಿಕ್ ಈವೆಂಟ್ಸ್ ಇದೆ ಅಲ್ಲಿ ಆ ಟೈಮ್ ಪೀರಿಯಡಲ್ಲಿ, ಮತ್ತು ಇನ್ನು ಇಂಡಿಯನ್ ಹಿಸ್ಟ್ರಿಯಲ್ಲಿ ಒಂದು ಏನು ಆ ಟೈಮ್ ಪೀರಿಯಡಲ್ಲಿ ಎಷ್ಟು ಟ್ರಾಜಿಕ್ ಈವೆಂಟ್ಸ್ ಆಗುತ್ತೆ ಅದ್ರ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಮತ್ತು ಈ ಸ್ಟೋರಿಯಲ್ಲಿ ಪೋರ್ಟ್ರೇ ಮಾಡುತ್ತೆ ಸಫರಿಂಗ್ ಆಫ್ ಪೀಪಲ್. ಆ ಟೈಮಲ್ಲಿ ಜನರು ಯಾವ ರೀತಿ ಸಫರ್ ಮಾಡ್ತಾರೆ, ಅವರ ಸ್ವಂತ ಮನೆಗಳನ್ನು ಬಿಟ್ಟು ಹೋಗಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ. ಮತ್ತು ಅಲ್ಲಿ ಕಮ್ಯುನಲ್ ವೈಲೆನ್ಸ್ ಇರುತ್ತೆ, ಕೋಮು ಗಲಭೆ ಅಂತ ಏನು ಹೇಳ್ತೀವಿ. ಮತ್ತು ಅಲ್ಲಿ ತುಂಬ ಜನ ಬಹಳಷ್ಟು ಲೈಫನ್ನು ಕಳ್ಕೊಳ್ತಾರೆ. ಸೊ ಇಲ್ಲಿ ಈ ಸ್ಟೋರಿಯಲ್ಲಿ ಎಕ್ಸ್ಪೀರಿಯನ್ಸಸ್ಸನ್ನು ಬರೆದಿದ್ದಾರೆ, ಒಂದು ಅನುಭವಗಳನ್ನು ಬರೆದಿದ್ದಾರೆ. ಸೊ ಇಲ್ಲಿ ಒಬ್ಬ ಸಿಖ್ ವುಮೆನ್ ಇರ್ತಾಳೆ, ಮಾಂಜಿ ಅನ್ನೋರು. ಅವರಿಗೆ ಆಗಿರುವಂತಹ ಅನುಭವಗಳು ಏನು 1947ಅಲ್ಲಿ ಪಾರ್ಟಿಷನ್ ಟೈಮಲ್ಲಿ ಆಗಿರುವಂಥ ಅನುಭವಗಳನ್ನು ಇಲ್ಲಿ ರೈಟರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಸೊ ಏನು ಪೇನ್ ಆಫ್ ಡಿಸ್ಪ್ಲೇಸ್ಮೆಂಟ್, ಓಕೆ, ಲಾಸ್ ಆಫ್ ಹೋಮ್ ಮತ್ತು ಇಂಪಾರ್ಟೆನ್ಸ್ ಆಫ್ ಹ್ಯೂಮನ್ ಬ್ರದರ್ಹುಡ್ ಅನ್ನುವಂಥದ್ದು ಈ ಸ್ಟೋರಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಈ ಸ್ಟೋರಿಯಲ್ಲಿ ಮೇಜರ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದರೆ ಮಾಂಜಿ ಅಂತ ಇರ್ತಾರೆ. ಅವರು ಒಬ್ಬ ಸಿಖ್ ಮಹಿಳೆ ಆಗಿರ್ತಾಳೆ. ಓಕೆ, ಏನು ಸಿಖ್ ಜನಾಂಗ ಅಥವಾ ಏನಂತೀವಿ ಸಿಖ್ ಸಮುದಾಯ ಆಗಿರುವಂಥ ಒಬ್ಬ ಮಹಿಳೆ ಆಗಿರ್ತಾರೆ. ಅವರು ತುಂಬ ಕೈಂಡ್ ಮತ್ತು ಜನರಸ್ ಹಾರ್ಡ್ ವರ್ಕಿಂಗ್ ವುಮೆನ್ ಆಗಿರ್ತಾರೆ. ಮತ್ತು ಇಲ್ಲಿ ಸರ್ದಾರ್ಜಿ ಅವ್ರ ಮಂಜೀಸ್ ಹಸ್ಬೆಂಡ್ ಆಗಿರ್ತಾರೆ. ಅವರು ಅವ್ರ ವೈಫ್ ಜೊತೆ ಏನು ಮಾಂಜಿ ಇರ್ತಾರೆ, ಅವರು ಸಫರ್ ಆಗ್ತಾರೆ ಮೈಗ್ರೇಷನ್. ಓಕೆ, ಒಂದು ಪ್ಲೇಸನ್ನು ಬಿಟ್ಟು ಬೇರೆ ಪ್ಲೇಸಿಗೆ ಹೋಗಬೇಕಾಗುತ್ತೆ, ಯಾಕೆ ಪಾರ್ಟಿಷನ್ ಟೈಮ್ ಪೀರಿಯಡಲ್ಲಿ. ಓಕೆ, ಅದನ್ನು ಅವರು ಸಫರಿಂಗ್ಸನ್ನು ಅವ್ರ ಜೊತೆ ಶೇರ್ ಮಾಡ್ತಾರೆ ಅವರು. ಮತ್ತು ಇವರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಪ್ರತಿಯೊಂದು ಡಿಫಿಕಲ್ಟ್ ಟೈಮಲ್ಲಿ, ಕಷ್ಟದ ಟೈಮಲ್ಲಿ ಸಪೋರ್ಟ್ ಮಾಡ್ತಾರೆ. ಮತ್ತು ಇಲ್ಲಿ ನರೇಟರ್ ಇದ್ದಾರೆ. ಸೊ ಇಲ್ಲಿ ಇವರೇ ನಮಗೆ ಸ್ಟೋರಿನ ಹೇಳ್ತಾ ಇರೋದು. ಇಲ್ಲಿ ನರೇಟರ್ ಏನು ಮಾಡ್ತಾರೆ, ಮಾಂಜೀಸ್ ಅವ್ರದ್ದು ಎಕ್ಸ್ಪೀರಿಯನ್ಸಸ್ ಏನಿದೆ ಅದನ್ನು ನಮಗೆ ಅರ್ಥ ಮಾಡಿಸ್ತಾರೆ. ಮತ್ತು ಇಲ್ಲಿ ಹೇಗೆ ಟ್ರಾಜಿಡಿ ಆಫ್ ಪಾರ್ಟಿಷನ್ ಹೇಗಿತ್ತು ಅನ್ನೋದು ಒಂದು ದುರಂತ ಅಂತ ಹೇಳಿ ಇಲ್ಲಿ ನಮಗೆ ತುಂಬ ಚೆನ್ನಾಗಿ ನರೇಟರ್ ಅರ್ಥ ಮಾಡಿಸ್ತಾರೆ. ಮತ್ತು ಇಲ್ಲಿ ಮುಸ್ಲಿಂ ನೈಬರ್ಸ್ ಅಂತ ಇರ್ತಾರೆ. ಅವರು ಬಿಫೋರ್ ಪಾರ್ಟಿಷನ್ ಟೈಮಲ್ಲಿ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸನ್ನು ತೋರಿಸ್ತಾರೆ. ಆಮೇಲೆ ಕಮ್ಯುನಲ್ ವೈಲೆನ್ಸ್ ಆದಮೇಲೆ ಅವರು ಅದರಲ್ಲೆಲ್ಲ ಇನ್ವಾಲ್ವ್ ಆಗ್ತಾರೆ ಅನ್ನೋದು ಸ್ಟೋರಿಯಲ್ಲಿ ನೋಡ್ಬೋದು. ಒಂದು ಏನು ಪೀಸ್ ಅನ್ನೋದೇನಿದೆ ಅದು ಡಿಸ್ಟರ್ಬ್ ಆಗುತ್ತೆ ಇವ್ರ ಮಧ್ಯ, ನೈಬರ್ಸ್ ಮಧ್ಯ ಅನ್ನೋದು ನೋಡ್ಬೋದು. ಸೊ ಇಲ್ಲಿ ಸ್ಟೋರಿ ಸ್ಟಾರ್ಟ್ ಆಗುತ್ತೆ, ಲೈಫ್ ಇನ್ ರಾವಲ್ಪಿಂಡಿ ಬಿಫೋರ್ ಪಾರ್ಟಿಷನ್ಗಿಂತ ಮುಂಚೆ ಹೇಗೆ ಲೈಫ್ ಇರುತ್ತೆ ಅನ್ನೋದನ್ನ ಇಲ್ಲಿ ನರೇಟರ್ ನಮಗೆ ಹೇಳ್ತಾರೆ. ಸೊ ಇದು ನರೇಟರ್ ನಮಗೆ ಸ್ಟೋರಿನ ಹೇಳ್ತಾರೆ. ಸೊ ಅವ್ರ ಫ್ಯಾಮಿಲಿ ಏನಾಗಿದೆ, ಅಕ್ವೆಂಟೆಡ್ ಆಗಿರುತ್ತೆ, ಅಂದರೆ ಪರಿಚಯ ಆಗುತ್ತೆ. ಒಬ್ಬ ಎಲ್ಡರ್ಲಿ ಸಿಖ್ ವುಮೆನ್ ಇರ್ತಾರೆ, ಅವ್ರ ಹೆಸರು ಮಾಂಜಿ ಅಂತ, ಅವ್ರ ಜೊತೆ ಪರಿಚಯ ಆಗುತ್ತೆ. ಸೊ ಇಲ್ಲಿ ಬಿಫೋರ್ ಪಾರ್ಟಿಷನ್ಗಿಂತ ಮುಂಚೆ ಮಾಂಜಿ ಅನ್ನೋರು ಏನೋ ತುಂಬ ಕಂಫರ್ಟಬಲ್ ಆರಾಮ್ ಆಗಿ ಲೈಫನ್ನು ಲೀಡ್ ಮಾಡ್ತಾ ಇರ್ತಾರೆ. ಎಲ್ಲಿ ಅಂತ ಹೇಳಿದರೆ ರಾವಲ್ಪಿಂಡಿ ಅನ್ನುವಂಥ ಪ್ಲೇಸಲ್ಲಿ. ಅಲ್ಲಿ ಅವ್ರದ್ದೇ ಆದಂತಹ ಸ್ವಂತ ಮನೆ ಇರುತ್ತೆ, ಲ್ಯಾಂಡ್ ಇರುತ್ತೆ, ಮತ್ತು ಬಫೆಲೋಸ್ಗಳನ್ನು ಸಾಕಿರ್ತಾರೆ ಅವರು. ಅಲ್ಲಿ ಅವರು ತುಂಬ ಖುಷಿಯಾಗಿ ಇರ್ತಾರೆ. ಮುಸ್ಲಿಮ್ಸ್ ನೈಬರ್ಸ್ ಇರ್ತಾರೆ, ಅವ್ರ ಜೊತೆಯಲ್ಲಿ ಖುಷಿಯಾಗಿ ಇರ್ತಾರೆ. ಅವ್ರ ಜೊತೆ ಫುಡ್ಡನ್ನು ಶೇರ್ ಮಾಡ್ಕೊಳ್ಳೋದಾಗಿರಲಿ, ಅವ್ರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಆರಾಮಾಗಿ ಇರ್ತಾರೆ ಅವರು. ಅವ್ರ ಮಧ್ಯದಲ್ಲಿ ಯಾವುದೇ ರೀತಿ ಒಂದು ದ್ವೇಷ ಇರಲ್ಲ. ಓಕೆ, ಧರ್ಮದ ಏನೂ ದ್ವೇಷ ಇರಲ್ಲ ಅವರಲ್ಲಿ, ಆರಾಮಾಗಿ ಇರ್ತಾರೆ. ಹಿಂದೂ, ಮುಸ್ಲಿಮ್, ಸಿಖ್ಸ್ ಎಲ್ಲರೂ ತುಂಬ ಜೊತೆಯಾಗಿ ಖುಷಿಯಾಗಿ ಲೈಫ್ ಒಂದೇ ಫ್ಯಾಮಿಲಿ ರೀತಿಯಲ್ಲಿ ಇರ್ತಾರೆ. ಸೊ ಮಾಂಜಿ ತುಂಬ ರೆಸ್ಪೆಕ್ಟೆಡ್, ತುಂಬ ಗೌರವನ ನೀಡ್ತಾರೆ. ಎಲ್ಲ ಸಮುದಾಯದವರು ಅವರಿಗೆ ತುಂಬ ಗೌರವನ ಕೊಡ್ತಾ ಇರ್ತಾರೆ.
ನೆಕ್ಸ್ಟು ಟ್ರ್ಯಾಜಿಡಿ ಆಫ್ ಪಾರ್ಟಿಷನ್ ಅಂತ ನೋಡ್ಬೋದು. ಎಲ್ಲರೂ ತುಂಬ ಪೀಸ್‌ಫುಲಿ ಖುಷಿ ಖುಷಿಯಾಗಿ ಇರ್ತಾರೆ. ಆದರೆ ಈ ವರ್ಷ ಏನಿರುತ್ತೆ 1947ಅಲ್ಲಿ ಒಂದು ಬ್ಯಾಡ್ ನ್ಯೂಸನ್ನು ಅಲ್ಲಿ ಅನೌನ್ಸ್ ಮಾಡ್ತಾರೆ. ಏನು ಅಂತ ಹೇಳಿದರೆ ಪಾರ್ಟಿಷನ್ ಅನ್ನೋದು ಇಂಡಿಯಾ ಮತ್ತು ಪಾಕಿಸ್ತಾನ ಏನಾಗುತ್ತೆ ವಿಭಜನೆ ಆಗುತ್ತೆ ಅನ್ನೋದು ನ್ಯೂಸ್ ಎಲ್ಲರಿಗೂ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ಕಮ್ಯುನಲ್ ರಿಯಾಟ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ಕೋಮು ಗಲಭೆಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಏನು ಜನ ಎಲ್ಲ ತುಂಬ ಪೀಸ್‌ಫುಲ್ಲಿ ಇರ್ತಾ ಇರುವಂಥ ಜನರು ಇವಾಗೇನು ಮಾಡ್ತಾರೆ ಅಂದರೆ ಒಬ್ರಿಗೊಬ್ರು ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ತುಂಬ ವೈಲೆನ್ಸ್ ಆಗುತ್ತೆ, ದ್ವೇಷ ಎಲ್ಲ ಹರಡ್ತಾ ಇರುತ್ತೆ. ಸೊ ಇದನ್ನು ಮಾಂಜಿಯವರು ತುಂಬ ವಿಟ್ನೆಸ್ ಮಾಡ್ತಾರೆ. ಅವ್ರ ಕಣ್ಮುಂದೆನೇ ಒಂದು ದುರಂತ ನಡೆಯುತ್ತೆ, ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಒಂದು ಹಿಂದೂ ಟಾಂಗವಾಲ ಇರ್ತಾನೆ, ಓಕೆ, ರಿಕ್ಷಾ ಡ್ರೈವರ್ ಅಂತ ಹೇಳ್ಬೋದು. ಅವರು ಮತ್ತು ಇನ್ನೋಸೆಂಟ್ ಅವ್ರದ್ದು ಹಾರ್ಸ್ ಇರುತ್ತೆ, ಅದನ್ನು ಬ್ರೂಟಲಿ ತುಂಬ ಸಾಯಿಸಿಬಿಡ್ತಾರೆ ಅವ್ರ ಕಣ್ಮುಂದೆನೇ. ಯಾರು ರಯಟ್ಸ್ ಅವರು ಏನು ಮಾಡ್ತಾರೆ ಅಂದರೆ ಅದನ್ನು ಸಾಯಿಸಿಬಿಡ್ತಾರೆ. ಕೋಮು ಗಲಭೆ ಮಾಡುವಂಥವ್ರು ಸಾಯಿಸಿಬಿಡ್ತಾರೆ. ಸೊ ಆ ಈವೆಂಟ್ ನೋಡಿಬಿಟ್ಟು ಅವರಿಗೆ ತುಂಬ ಭಯ ಆಗುತ್ತೆ, ಅವ್ರಿಗೆ ತುಂಬ ಶಾಕ್ ಆಗುತ್ತೆ. ಅವರಿಗೆ ಅನಿಸುತ್ತೆ ಅವ್ರ ಜೀವನ ಇಲ್ಲಿರೋದು ತುಂಬ ಸೇಫ್ ಅಲ್ಲ, ರಾವಲ್ಪಿಂಡಿಯಲ್ಲಿ ಇರೋದು ಸೇಫ್ ಅಲ್ಲ ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ಎಲ್ಲ ಕಡೆ ಭಯ ಅನ್ನೋದು ಇರುತ್ತೆ, ಭಯದ ವಾತಾವರಣ ಇರುತ್ತೆ. ಸೊ ಮೆನಿ ಫ್ಯಾಮಿಲೀಸ್, ಬಹಳಷ್ಟು ಕುಟುಂಬಗಳು ಅಲ್ಲಿಂದ ಆ ಸಿಟಿನ ಬಿಟ್ಟು ಹೊರಗಡೆ ಹೋಗ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಫೋರ್ಸ್ಡ್ ಮೈಗ್ರೇಷನ್ ಆಗುತ್ತೆ. ಅಂದರೆ ಜನರನ್ನ ಫೋರ್ಸ್ ಮಾಡ್ತಾ ಇರ್ತಾರೆ, ಆ ಪ್ಲೇಸನ್ನ ಬಿಟ್ಟು ಹೋಗಿ ಅಂತ, ವಲಸೆ ಹೋಗಿ ಅಂತ ಫೋರ್ಸ್ ಮಾಡ್ತಾ ಇರುತ್ತೆ. ರೆಲೆಕ್ಟೆಂಟ್ಲಿ ಅಂತ ಹೇಳಿದ್ರೆ ಇಷ್ಟ ಇಲ್ಲದೇನೆ, ಓಕೆ, ಫೋರ್ಸ್ಫುಲಿ. ಮಾಂಜಿ ಮತ್ತು ಅವ್ರ ಹಸ್ಬೆಂಡ್ ಏನು ಮಾಡ್ತಾರೆ, ಅವ್ರು ಎಲ್ಲದನ್ನು ಬಿಟ್ಟು ಅವರು ಹೋಗೋದಕ್ಕೆ ಡಿಸೈಡ್ ಮಾಡ್ತಾರೆ. ಅವ್ರ ಮನೆ ಆಗಿರ್ಬೋದು, ಅವ್ರ ಲ್ಯಾಂಡ್ ಆಗಿರ್ಬೋದು, ಅವ್ರ ಬಿಲಾಂಗಿಂಗ್ಸು ಮತ್ತು ಮೆಮೊರೀಸ್ ಎಲ್ಲ ಬಿಟ್ಟು ಹೋಗೋದಕ್ಕೆ ಡಿಸೈಡ್ ಮಾಡ್ತಾರೆ. ಸೊ ಅಲ್ಲಿ ಮಿಲಿಯನ್ಸ್ ಆಫ್ ಏನು ರೆಫ್ಯೂಜೀಸ್ ಇರ್ತಾರೆ, ಎಲ್ಲರೂ ಹೋಗ್ತಾ ಇರ್ತಾರೆ ಮನೆಗಳನ್ನು ಬಿಟ್ಟು, ಆ ಪ್ಲೇಸಸ್ನ ಬಿಟ್ಟು ಹೋಗ್ತಾ ಇರ್ತಾರೆ. ಮತ್ತು ಅಪ್ರೂಟೆಡ್ ಫ್ರಮ್ ದೇರ್ ಆನ್ಸ್ಟ್ರಲ್ ಹೋಮ್, ಏನು ಅವ್ರ ಮನೆಗಳಿರುತ್ತೆ, ಆ ಮನೆಗಳಿಂದ ಅವರು ಹೊರಗಡೆ ಹಾಕ್ತಾ ಇರ್ತಾರೆ, ಅವ್ರಿಗೆ ಫೋರ್ಸ್ ಮಾಡ್ತಾ ಇರ್ತಾರೆ ಮೈಗ್ರೇಟ್ ಮಾಡೋದಕ್ಕೆ. ಓಕೆ, ಸೊ ಇಲ್ಲಿ ಏನು ಮಾಂಜಿ ಇರ್ತಾರೆ, ಅವ್ರ ಮಗ ಏನು ಬಾಂಬೆಯಲ್ಲಿ ಇರ್ತಾರೆ, ಏನು ಮುಂಬೈ ಅಂತ ನಾವು ಇವಾಗ ಏನು ಹೇಳ್ತೀವಿ, ಅಲ್ಲಿ ಇರ್ತಾರೆ. ಸೊ ಅದಕ್ಕೆ ಅವರು ಅಲ್ಲಿ ಹೋಗ್ತಾರೆ, ಅವ್ರ ಮಗನ ಜೊತೆ ಇರೋದಕ್ಕೆ ಅವರು ಡಿಸೈಡ್ ಮಾಡ್ತಾರೆ, ಹೋಗಿ ಇರೋದಕ್ಕೆ. ಸೊ ಅಲ್ಲಿ ಜರ್ನಿ ಅನ್ನೋದು ತುಂಬ ಪೇನ್ಫುಲ್ ಇರುತ್ತೆ, ತುಂಬ ಸಫರಿಂಗ್ ಇರುತ್ತೆ. ಸೊ ಅಲ್ಲಿ ತುಂಬ ಡೇಂಜರಸ್ ಆಗಿರುತ್ತೆ ಜರ್ನಿ ಅಲ್ಲಿ. ಸೊ ಆ ಪ್ಲೇಸಿಂದ ಅವರು ಮುಂಬೈಗೆ ಹೋಗೋದು ಅಷ್ಟು ಈಸಿ ಇರಲ್ಲ. ಸೊ ಮತ್ತು ಅವ್ರಿಗೆ ಬೇರೆ ಏನೂ ಚಾಯ್ಸ್ ಇರಲ್ಲ, ಓಕೆ. ಅದಕ್ಕೋಸ್ಕರ ಅವರು ಎಲ್ಲ ಬಿಟ್ಟು ಏನು ಅಬಾಂಡನ್ ಮಾಡ್ತಾರೆ, ಅವ್ರ ಮನೇನ, ಅವ್ರ ಆಸ್ತಿನ ಎಲ್ಲ ಬಿಟ್ಟು ಅವರು ಹೋಗ್ತಾರೆ ಅನ್ನೋದು ನಾವು ನೋಡ್ಬೋದು. ಸೊ ನೆಕ್ಸ್ಟು ಬಾಂಬೆಗೆ ಬರ್ತಾರೆ ಅವರು, ಮಾಂಜಿ ಮತ್ತು ಅವರ ಹಸ್ಬೆಂಡು ಬಾಂಬೆಗೆ ಬರ್ತಾರೆ. ಸೊ ಆ್ಯಸ್ ಎ ರೆಫ್ಯೂಜಿ ಆಗಿ ಅವರು ಬಂದಿರ್ತಾರೆ, ಓಕೆ. ಸೊ ಬಾಂಬೆಗೆ ಬಂದಾಗ ಅಲ್ಲಿರುವಂಥ ಸರ್ಕಮ್ಟೆನ್ಸಸ್ಸು ತುಂಬ ಚೇಂಜ್ ಆಗಿರುತ್ತೆ, ಮೊದಲಿನ ಥರ ಇರಲ್ಲ, ಓಕೆ. ಇಲ್ಲಿ ರಾವಲ್ಪಿಂಡಿಯಲ್ಲಿ ಅವರು ತುಂಬ ಸ್ಪೇಷಿಯಸ್ ದೊಡ್ಡ ಮನೆಯಲ್ಲಿ ಇರ್ತಾಯಿದ್ರು, ಸರ್ವೆಂಟ್ಸ್ಗಳೆಲ್ಲ ಇರ್ತಾಯಿದ್ರು, ಲ್ಯಾಂಡ್ ಇತ್ತು, ತುಂಬ ಚೆನ್ನಾಗಿ ಕಂಫರ್ಟಬಲ್ ಲೈಫನ್ನು ಅಲ್ಲಿ ಲೀಡ್ ಮಾಡ್ತಾಯಿದ್ರು. ಬಟ್ ಇಲ್ಲಿ ಬಾಂಬೆಗೆ ಬಂದಮೇಲೆ ಅವರು ಅವ್ರ ಮಗನ ಜೊತೆ ಒಂದು ಸ್ಮಾಲ್ ರೂಮಲ್ಲಿ ಇರಬೇಕಾಗಿದೆ. ಸೊ ತುಂಬ ಎಲ್ಲನೂ ತುಂಬ ವಿಚಿತ್ರ ಅನ್ನಿಸ್ತಾ ಇದೆ, ತುಂಬ ಸ್ಟ್ರೇಂಜ್ ಅನ್ನಿಸ್ತಾ ಇದೆ ಅವರಿಗೆ. ಮಾಂಜಿ ಅವರು ಯಾವುದೇ ರೀತಿ ಒಂದು ಕಂಪ್ಲೇಂಟು ಸಹ ಮಾಡಲ್ಲ. ಸೊ ಅವಳು ಎಲ್ಲ ಸಿಚುವೇಶನ್ನು ಕರೇಜಿಂದ, ಧೈರ್ಯದಿಂದ ಮತ್ತು ಡಿಗ್ನಿಟಿಯಿಂದ ಎಕ್ಸೆಪ್ಟ್ ಮಾಡ್ತಾರೆ, ಓಕೆ. ಅವರು ಇದರಿಂದೆಲ್ಲ ಇರಿಟೇಷನ್ ಆಗಬೇಕಿತ್ತು, ಆದರೆ ಅವ್ರು ಇರಿಟೇಟ್ ಆಗಲ್ಲ. ಸೊ ಅದರಿಂದ ಅವ್ರು ಏನು ಮಾಡ್ತಾರೆ ಅಂದರೆ ನೆಕ್ಸ್ಟು ಹಾರ್ಡ್ ವರ್ಕ್ ಮಾಡ್ತಾರೆ. ಏನು, ಅವರು ಸ್ಮಾಲ್ ರೂಮ್ ಇದೆ, ಹೌಸ್ ಇದೆ, ಅದನ್ನು ಒಂದು ಮನೆ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದು ಓಕೆ, ಕೆಲವೊಂದು ಚೇಂಜಸ್ಸನ್ನು ಮಾಡೋದಕ್ಕೆ ಅವರು ಟ್ರೈ ಮಾಡ್ತಾರೆ. ಮತ್ತು ಅವರು ಅಡ್ಜಸ್ಟ್ ಆಗಿಬಿಡ್ತಾರೆ. ಅವರು ಹೊಸ ಏನು ವಾತಾವರಣ ಇದೆ, ಹೊಸ ಜೀವನ ಇದೆ, ಅದಕ್ಕೆ ಅವರು ಅಡ್ಜಸ್ಟ್ ಆಗಿಬಿಡ್ತಾರೆ. ಮತ್ತು ಅವ್ರ ಫ್ಯಾಮಿಲಿಗೆ ಅವರು ಹೇಗೆ ಮೊದಲು ಕೇರ್ ಮಾಡ್ತಾಯಿದ್ರೋ ಅದೇ ರೀತಿ ಅವರು ಕೇರ್ ಮಾಡೋದನ್ನು ಕಂಟಿನ್ಯೂ ಮಾಡ್ತಾರೆ. ಸೊ ನೆಕ್ಸ್ಟು ಮೆಮೊರೀಸ್ ಆಫ್ ದಿ ಪಾಸ್ಟ್. ಅವರು ಪಾಸ್ಟಲ್ಲಿ ತಮ್ಮ ಜೀವನನ ತುಂಬ ನೆನಪು ಮಾಡ್ಕೊಳ್ತಾ ಇರ್ತಾರೆ, ಮಿಸ್ ಮಾಡ್ಕೊಳ್ತಾ ಇರ್ತಾರೆ. ಮಾಂಜಿ ಈ ಒಂದು ಅವರು ಹೊಸ ಜೀವನನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಆದರೂ ಸಹ ಕೆಲವೊಂದು ಸರಿ ಅವರು ರಾವಲ್ಪಿಂಡಿಯಲ್ಲಿ ಅವರ ಜೀವನ ನಡೀತಾ ಇದ್ದದನ್ನು ತುಂಬ ಮಿಸ್ ಮಾಡ್ಕೊತಾರೆ. ಅವ್ರ ಮನೆ ಆಗಿರ್ಬೋದು, ನೇಬರ್ಸ್ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಫ್ರೂಟ್ಸು, ಫುಡ್ಡು ಎಲ್ಲ ಏನು ಎಂಜಾಯ್ ಮಾಡ್ತಿದ್ರು ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೊತಾ ಇದ್ರು. ಆ ಪೀಸ್ಫುಲ್ ಲೈಫ್ ಏನಿತ್ತು ಅದೆಲ್ಲ ಅವರಿಂದ ಕಳೆದು ಹೋಗಿಬಿಟ್ಟಿದೆ, ತುಂಬ ಶಿ ಲಾಸ್ಟ್ ಇಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ಆ ಮೆಮೊರೀಸ್ ಎಲ್ಲ ಅವ್ರ ಕಣ್ಣಲ್ಲಿ ನೀರು ತರ್ತಾ ಇರುತ್ತೆ.
ಮತ್ತು ಅವರು ಯಾವತ್ತೂ ಸಹ ಹೇಟ್ರೆಡನ್ನು ತೋರಿಸಿಲ್ಲ, ದ್ವೇಷನ ತೋರಿಸಿಲ್ಲ. ಮುಸ್ಲಿಮ್ಸ್ ಆಗಿರಲಿ ಅಥವಾ ಬೇರೆಯವರು ಆಗಿರಲಿ, ಅವ್ರಿಗೆ ಯಾವತ್ತೂ ಸಹ ಇವರು ದ್ವೇಷನ ತೋರಿಸಲಿಲ್ಲ ಮತ್ತು ಯಾರಿಗೂ ಸಹ ಬ್ಲೇಮ್ ಮಾಡಿಲ್ಲ ಅವ್ರ ಪರಿಸ್ಥಿತಿಗೆ ಅವರು. ಮತ್ತು ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರು, ಇದ್ರ ಹಿಂದೆ ಎಲ್ಲ ಏನು ಪೊಲಿಟಿಕ್ಸ್ ಇರುತ್ತೆ, ಕಮ್ಯುನಲ್ ವೈಲೆನ್ಸ್ ಇರುತ್ತೆ, ಅದೆಲ್ಲ ಎಲ್ಲರದ್ದು ಜೀವನನ ಹಾಳು ಮಾಡಿಬಿಟ್ಟಿದೆ, ಡಿಸ್ಟ್ರಾಯ್ ಮಾಡಿದೆ ಅಂತ ಅವರು ಅಂದ್ಕೊತಿರ್ತಾರೆ. ಈ ಸ್ಟೋರಿಯಲ್ಲಿ ಹ್ಯುಮ್ಯಾನಿಟಿನ ತೋರಿಸ್ತಾರೆ, ಅಂದರೆ ಮನುಷ್ಯತ್ವ ಅನ್ನೋದು ಎಲ್ಲ ಧರ್ಮಕ್ಕಿಂತ ಮೇಲು ಅಂತ ಇಲ್ಲಿ ಅವರು ತೋರಿಸ್ತಾರೆ ಆ ಕ್ಯಾರೆಕ್ಟರ್ ಮೂಲಕ. ಸೊ ಏನು ಮ್ಯಾಂಜಿ ಆ್ಯಟಿಟ್ಯೂಡ್ ಏನಿದೆ ಜನರ ಏನು ಟುವರ್ಡ್ಸ್ ಪೀಪಲ್, ಅದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅವರು ಎಲ್ಲದನ್ನು ಕಳ್ಕೊಂಡಿರ್ತಾರೆ, ಪಾರ್ಟಿಷನ್ ಆಗಿರೋದ್ರಿಂದ, ಮೈಗ್ರೇಷನಿಂದ ಎಲ್ಲನೂ ಸಹ ಕಳ್ಕೊಂಡಿರ್ತಾರೆ. ಆದರೂ ಸಹ ಅವರು ಹೇಟ್ಫುಲ್ ಆಗಿಲ್ಲ, ರಿವೆಂಜ್ಫುಲ್ ಆಗಿಲ್ಲ, ದ್ವೇಷ ಮಾಡ್ತಾ ಇಲ್ಲ, ಮತ್ತು ಯಾರಿಗೂ ಪ್ರತೀಕಾರ ತೀರಿಸ್ಕೊಳ್ಬೇಕು ಅಂತ ಮನಸ್ಥಿತಿ ಅವ್ರ ಹತ್ರ ಇಲ್ಲ. ಬಟ್ ಅವರು ನೆನಪು ಮಾಡ್ಕೊತಾರೆ ಕೈಂಡ್ನೆಸ್ ಆಫ್ ಹರ್ ಮುಸ್ಲಿಮ್ಸ್ ನೈಬರ್ಸು. ಅವರು ಮುಸ್ಲಿಮ್ಸ್ ನೈಬರ್ಸ್ನ ಮಿಸ್ ಮಾಡ್ಕೊತಾರೆ. ಮತ್ತು ಅಲ್ಲಿ ಮತ್ತು ಮೆನಿ ಇನ್ನೋಸೆಂಟ್ ಪೀಪಲ್ ಸಫರ್ಡ್ ರಿಗಾರ್ಡ್ಲೆಸ್ ಆಫ್ ರಿಲಿಜನ್. ಸೊ ಅವರು ಧರ್ಮ ನೋಡ್ದೇ ಜನರ ಏನು ನೋವಿದೆ ಅದನ್ನು ಅವರು ಅರ್ಥ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡ್ತಾರೆ. ಅವರು ಕ್ಯಾರೆಕ್ಟರ್ ಏನಿದೆ ಒಂದು ಹ್ಯುಮ್ಯಾನಿಟಿನ ತೋರಿಸುತ್ತೆ, ಟಾಲರೆನ್ಸನ್ನು ತೋರುತ್ತೆ, ರೆಸಿಲೆನ್ಸ್ ಇನ್ ದಿ ಫೇಸ್ ಆಫ್ ಟ್ರಾಜಿಡಿ ಅನ್ನೋದು ನೋಡ್ಬೋದು. ಸೊ ಅವರು ತುಂಬ ಏನು ಅಂದರೆ ಮನುಷ್ಯತ್ವಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಟಾಲರೆನ್ಸಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಮತ್ತು ರೆಸಿಲಿಯನ್ಸಿಗೆ ಅವ್ರ ಪರ್ಸ್ನಾಲಿಟಿಯಲ್ಲಿ ನಾವು ರೆಸಿಲೆನ್ಸ್ನ ನೋಡ್ತಾ ಹೋಗ್ಬೋದು. ಸೊ ಈ ಸ್ಟೋರಿ ಎಂಡ್ ಆಗುತ್ತೆ. ಎಂಡಿಂಗ್ನಲ್ಲಿ ನಾವು ನೋಡ್ಬೋದು ಮಾಂಜಿ ಏನು ಮಾಡ್ತಾರೆ, ಒಂದು ರೆಫ್ಯೂಜಿ ಆಗಿಯೇ ಜೀವನನ ಸ್ಟಾರ್ಟ್ ಮಾಡ್ತಾರೆ. ಅವರು ಹೊಸದಾಗಿ ಜೀವನನ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಸಮಸ್ಯೆ ಆದ್ರೂ, ಎಂಥ ಪರಿಸ್ಥಿತಿ ಆದ್ರೂ ಅವರು ಹ್ಯುಮ್ಯಾನಿಟಿನ ಬಿಡೋದಿಲ್ಲ. ಓಕೆ, ಮನುಷ್ಯತ್ವ ಅನ್ನೋದನ್ನು ಅವರು ಬಿಡೋದಿಲ್ಲ. ಮತ್ತು ಅವ್ರದ್ದು ಎಲ್ಲ ಅವರು ಮನೇನ ಮತ್ತು ವೆಲ್ತ್, ಸಂಪತ್ತನ್ನು ಎಲ್ಲ ಕಳ್ಕೊತಾರೆ. ಬಟ್ ಅವರಲ್ಲಿರುವಂತಹ ಡಿಗ್ನಿಟಿ, ಕೈಂಡ್ನೆಸ್, ಕರೇಜನ್ನು ಅವರು ಕಳ್ಕೊಳ್ಳೋದಿಲ್ಲ ಅನ್ನೋದು ಈ ಸ್ಟೋರಿಯಲ್ಲಿ ನೋಡ್ತಾ ಹೋಗ್ಬೋದು. ಈ ಸ್ಟೋರಿ ಹೇಳುತ್ತೆ ಅಂದರೆ ಎಕ್ಸ್ಪೀರಿಯನ್ಸ್ ಆಫ್ ಮಿಲಿಯನ್ಸ್ ಆಫ್ ಪೀಪಲ್ ಏನಿರ್ತಾರೆ, ರೆಫ್ಯೂಜೀಸ್ ಇರ್ತಾರೆ, ಅವರು ಪರಿಸ್ಥಿತಿನ ಇಲ್ಲಿ ತುಂಬ ಚೆನ್ನಾಗಿ ಈ ಸ್ಟೋರಿಯಲ್ಲಿ ಹೇಳಿದ್ದಾರೆ. ಪಾರ್ಟಿಷನ್ ಟೈಮಲ್ಲಿ ಎಷ್ಟು ನೋವುಗಳನ್ನು ಅನುಭವಿಸ್ತಾರೆ, ಎಷ್ಟು ಸಫರ್ ಆಗ್ತಾರೆ ಜನರು, ಮತ್ತು ಅವರೆಲ್ಲನೂ ಕಳ್ಕೊಳ್ತಾರೆ. ಹೊಸದಾಗಿ ಜೀವನ ಸ್ಟಾರ್ಟ್ ಮಾಡೋದು ಅಂದರೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಈ ಸ್ಟೋರಿಯಲ್ಲಿ ತುಂಬ ಚೆನ್ನಾಗಿ ರೈಟರ್ ಹೇಳಿದ್ದಾರೆ. ಸೊ ನಾವು ಸ್ಟೋರಿನ ಕನ್ಕ್ಲೂಷನ್ ಮಾಡ್ಬೋದು. ಸೊ ನೋಡಿ, ಇದೊಂದು ಪವರ್ಫುಲ್ ಮತ್ತು ಎಮೋಷ್ನಲ್ ಸ್ಟೋರಿ ಅಂತ ಹೇಳ್ಬೋದು. ಹೇಗೆ ಪಾರ್ಟಿಷನ್ ಟೈಮಲ್ಲಿ ಜನರಿಗೆ ಯಾವ ರೀತಿ ತೊಂದರೆಗಳಾಯಿತು ಅನ್ನೋದನ್ನ ನೋಡ್ತಾ ಹೋಗ್ಬೋದು. ಅಂಥ ತೊಂದರೆಗಳಲ್ಲೂ ಮಾಜಿ ಅಂತ ಕ್ಯಾರೆಕ್ಟರ್ಸ್ಗಳು ಒಂದು ಮಾಡೆಲ್ ಆಗಿ ಅಥವಾ ಒಂದು ರೋಲ್ ಮಾಡೆಲ್ ಆಗಿ ತೋರಿಸಿದ್ದಾರೆ. ಸೊ ಎಲ್ಲದನ್ನು ಕಳ್ಕೊಂಡಿರ್ತಾರೆ, ಮನೆ, ವೆಲ್ತ್, ಸೆಕ್ಯೂರಿಟಿ ಎಲ್ಲನೂ ಕಳ್ಕೊಂಡಿರ್ತಾರೆ. ಆದರೂ ಸಹ ಡಿಗ್ನಿಟಿ ಮತ್ತು ಹ್ಯುಮ್ಯಾನಿಟಿನ ಅವರು ಬಿಡೋದಿಲ್ಲ ಅನ್ನೋದು ಇಲ್ಲಿ ತೋರಿಸಿದ್ದಾರೆ. ಸೊ ಇದು ಕೇವಲ ಒಂದು ರೆಫ್ಯೂಜಿ ಅವರ ಸ್ಟೋರಿ ಅಲ್ಲ, ಬಟ್ ಇದು ಟ್ರಿಬ್ಯೂಟ್ ಆಗಿದೆ. ಮಿಲಿಯನ್ಸ್ ಆಫ್ ಪೀಪಲ್ ಏನಿದ್ದಾರೆ ಡಿಸ್ಪ್ಲೇಸ್ಮೆಂಟನ್ನು ಫೇಸ್ ಮಾಡಿದ್ದಾರೆ, ಬಟ್ ಮತ್ತು ಸ್ಟ್ರೆಂತನ್ನು ತೋರಿಸಿದ್ದಾರೆ, ಹೊಸ ಜೀವನಗಳನ್ನು ಕಟ್ಕೊಂಡಿದ್ದಾರೆ. ಅವರಿಗೆ ಒಂದು ಟ್ರಿಬ್ಯೂಟ್ ಅಂತ ಹೇಳ್ಬೋದು. ಮತ್ತು ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ, ಏನು ಅಂದರೆ ಪೀಸು, ಟಾಲರೆನ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಹ್ಯೂಮನ್ ಯೂನಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಕೆಲವೊಂದು ಕ್ಯಾರೆಕ್ಟರ್ಸು, ರೆಫ್ಯೂಜೀಸ್ ಆಗಿರ್ಬೋದು, ಮತ್ತು ಪಾರ್ಟಿಷನ್ ಟೈಮಲ್ಲಿ ಅವರು ಈ ಮೆಸೇಜಸ್ನ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ನೋಡ್ತಾ ಹೋಗ್ಬೋದು. ಈ ಸ್ಟೋರಿಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಮೇಜರ್ ಥೀಮ್ಸ್ ಇದೆ. ಸೊ ಪಾರ್ಟಿಷನ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟು ಹ್ಯೂಮನ್ ಬ್ರದರ್ಹುಡ್ ಅಂತ, ನೆಕ್ಸ್ಟು ಲಾಸ್ ಆ್ಯಂಡ್ ನಾಸ್ಟೆಲ್ಜಿಯಾ ಅನ್ನೋದು, ರೆಸಿಲಿಯನ್ಸ್ ಅನ್ನೋದು, ಮತ್ತು ಕಮ್ಯುನಲ್ ಹಾರ್ಮನಿ ಅನ್ನೋದು ಇಂಪಾರ್ಟೆಂಟ್ ಥೀಮ್ಸ್ ಆಗಿದೆ ಈ ಸ್ಟೋರಿಯಲ್ಲಿ.